ನಮಸ್ಕಾರ. ಇವತ್ತಿನ ಈ ಒಂದು 1 ಮಿನಿಟ್ ಟ್ರಿಕ್ ನಲ್ಲಿ ನಾನು ನಿಮ್ಗೆ ಕೆಇ ನಲ್ಲಿ ಕೇಳಿರುವಂತಹ ರೈಲ್ವೆ ಕ್ವಶನ್, ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತಹ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕಿದ್ದೇನೆ. ಬನ್ನಿ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಸಾಲ್ವ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಒಂದು T1 ಅಂತ ತಗೊಂಡ್ರೆ ನಾನು, ಇನ್ನೊಂದು T2 ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಹೀಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ ಇದ್ರ ಸ್ಪೀಡ್ S1 ಮತ್ತೆ ಇದ್ರ ಸ್ಪೀಡ್ S2 ಅಂತ ಹಿಡ್ಕೊಂಡ್ರೆ ಇದು ಎರಡು ಸ್ಪೀಡು ಆಡ್ ಆಗತ್ತೆ, ಬೇಗ ಕ್ರಾಸ್ ಮಾಡುತ್ತೆ. ಇಲ್ಲಿ ನಂಗೆ ಟೈಮ್ ಕೊಟ್ಟಿದ್ದು 18 ಸೆಕೆಂಡ್ ಕೊಟ್ಟಿದ್ದಾರೆ, ಮತ್ತೆ ಈಚ್ ಟ್ರೈನ್ ಇನ್ ಲೆಂತ್ 320 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಇದು 320, ಇದು 320 ಇದೆ. ಸೊ ಬೇಸಿಕ್ ಟೈಮ್ ಡಿಸ್ಟೆನ್ಸ್ ಫಾರ್ಮುಲಾನ ನಾನು ಹಾಕ್ತೀನಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೊಂಡ್ರೆ ಡಿಸ್ಟೆನ್ಸ್ 320 640 ಮೀಟರ್ ಆಗುತ್ತೆ, ಟೈಮು 18 ಸೆಕೆಂಡ್ಸ್ ಆಗುತ್ತೆ. ಬಟ್ ಆನ್ಸರ್ ಎಲ್ಲ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಈ 18 ಕ್ಯಾನ್ಸಲ್ ಆಗುತ್ತೆ. ಇದು 5 1s 5 ಮಗ್ಗಿಲಿ 5 1 5, ಸೊ ಒಂದ್ ಈ ಕಡೆ ಉಳಿಯುತ್ತೆ. 5 2 10, 4 5 8 40 ಆಗುತ್ತೆ. 128 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಇದ್ರ ಎರಡರ ಸ್ಪೀಡ್ ಆಡ್ ಆಗತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಾಗ ಅಂತ. ಸೊ ಈಚ್ ಟ್ರೈನಿನ ಸ್ಪೀಡ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ಡಿವೈಡ್ ಬೈ 2 ಮಾಡ್ಬೇಕು, ಯಾಕಂದ್ರೆ ಎರಡು ಟ್ರೈನ್ ಇದೆ. ಸೊ ಎರಡು ಟ್ರೈನಿನ ಸ್ಪೀಡ್ ಅನ್ನ ನಾನು ಈಕ್ವಲ್ ಇದೆ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ಈಕ್ವಲ್ ಲೆಂತಿನ ಟ್ರೈನು ಈಕ್ವಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ಅಸಂಪ್ಷನ್ ಮಾಡ್ಕೊಂಡ್ರೆ 2 ಇಂದ ನಾನು ಡಿವೈಡ್ ಮಾಡಿದ್ರೆ ಸೊ ನನಗೆ ಬರೋದು 64 ಕಿಲೋಮೀಟರ್ ಪರ್ ಅವರ್. ಅದು ಆಪ್ಷನ್ ಬಿ ದಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್.